ಎಲ್ಲರಿಗೂ ನಮಸ್ಕಾರ. ವಿದ್ಯಾರ್ಥಿಗಳೇ, ನಾನು ಮಾರ್ಕಂಡಯ್ಯ ಎನ್, ಸಹಾಯಕ ಪ್ರಾಧ್ಯಾಪಕರು, ಇತಿಹಾಸ ವಿಭಾಗ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಶಂಕರನಾರಾಯಣ, ಕುಂದಾಪುರ ತಾಲೂಕು. ವಿದ್ಯಾರ್ಥಿಗಳೇ, ಈ ಒಂದು ತರಗತಿಯಲ್ಲಿ ನಾವು BA ಮಂಗಳೂರು ವಿಶ್ವವಿದ್ಯಾನಿಲಯದ BA 3ನೇ ಸೆಮಿಸ್ಟರ್ನ ಮಧ್ಯಕಾಲೀನ ಭಾರತದ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಅಧ್ಯಾಯ 11 ಘಟಕ 4 ಅಧ್ಯಾಯ 11ರಲ್ಲಿರುವಂತಹ ಬಹುಮನಿ ಸಂಸ್ಥಾನ ಮತ್ತು ಆಡಳಿತ ವ್ಯವಸ್ಥೆ ಬಗ್ಗೆ ನೋಡ್ತಾ ಹೋಗೋಣ, ಚರ್ಚೆ ಮಾಡೋಣ. ಬಹುಮನಿ ಸಂಸ್ಥಾನ ಮತ್ತೆ ಆಡಳಿತ ವ್ಯವಸ್ಥೆ. ಬಹುಮನಿ ಸಂಸ್ಥಾನದ ಆಡಳಿತ ವ್ಯವಸ್ಥೆ 1347ರಿಂದ 1527ರವರೆಗೆ ಇತ್ತು. ದೆಹಲಿ ಸುಲ್ತಾನರ ಮಾದರಿಯಲ್ಲೇ ಇದು ನಿರ್ಮಿಸಲ್ಪಟ್ಟಿದ್ರೂ ಸಹ ಡೆಕ್ಕನ್ ಪ್ರದೇಶದ ಸ್ಥಳೀಯ ಸನ್ನಿವೇಶಕ್ಕೆ ತಕ್ಕಂತೆ ಕೆಲವೊಂದು ವೈಶಿಷ್ಟ್ಯಗಳನ್ನು ಇದು ಹೊಂದಿತ್ತು. ಇನ್ನ ಈ ಸರ್ಕಾರದ ಸ್ವರೂಪ, ಬಹುಮನಿ ಸುಲ್ತಾನರ ಸರ್ಕಾರ ಸ್ವರೂಪವನ್ನು ನೋಡೋದಾದ್ರೆ, ಮೊದಲನೇದಾಗಿ ಸಂಪೂರ್ಣ ಸರ್ವಾಧಿಕಾರಿಯಾಗಿದ್ದ ಈ ಬಹುಮನಿ ಸುಲ್ತಾನ. ರಾಜ್ಯದ ಪರಮಾಧಿಕಾರ, ಸೈನ್ಯ, ಆಡಳಿತದ ಮುಖ್ಯಸ್ಥ ಆಗಿದ್ದ. ಜಿಲ್ಲಾಡಳಿತ, ಸೈನಿಕಾಧಿಕಾರ ಮತ್ತು ನ್ಯಾಯಾಂಗದ ಅಧಿಕಾರ ಎಲ್ಲವೂ ಕೂಡ ಸುಲ್ತಾನನ ಕೈಯಲ್ಲಿ ಇತ್ತು ಅನ್ನೋದನ್ನ ನಾವು ನೋಡ್ತೇವೆ. ಧಾರ್ಮಿಕ ಮಾನ್ಯತೆ. ಸುಲ್ತಾನನು ಇಸ್ಲಾಮಿಕ್ ಶರಿಯಾ ಕಾನೂನು ಪಾಲಕನಾಗಿದ್ದರು. ಪ್ರಾದೇಶಿಕ ಹಿಂದೂ ಪ್ರಭುಗಳಿಗೆ ಸ್ವಾಯತ್ತ ಹಕ್ಕುಗಳನ್ನು ನೀಡಲಾಗಿತ್ತು. ಅದೇ ರೀತಿ ಪ್ರಮುಖ ಹುದ್ದೆಗಳು, ಯಾವೆಲ್ಲ ಹುದ್ದೆಗಳು ಈ ಒಂದು ಕಾಲದಲ್ಲಿ ಬಹುಮನಿ ಸುಲ್ತಾನ್ ಆಡಳಿತದಲ್ಲಿ ಪ್ರಮುಖವಾಗಿದ್ದು ಅನ್ನೋದಾದ್ರೆ, ವಕೀಲ್ ಸುಲ್ತಾನತ್ ಅಂದ್ರೆ ಪ್ರಧಾನ ಮಂತ್ರಿ ಅಂತ ಅರ್ಥ. ಈತ ರಾಜನ ನಂತರದ ಅತ್ಯಂತ ಪ್ರಭಾವಿ ಹುದ್ದೆಯನ್ನು ಅಲಂಕರಿಸಿದ್ದ. ವಜೀರ್ ಅಂತಕ್ಕಂಥವನು ಖಜಾನೆ ಮತ್ತು ತೆರಿಗೆ ವ್ಯವಹಾರಗಳ ಮುಖ್ಯಸ್ಥ ಆಗಿದ್ದ. ಅಮೀರ್ ಇ ಜುಮ್ಲಾ ಅಂತಕ್ಕಂಥವನು ಆರ್ಥಿಕ ಆಡಳಿತ ಮತ್ತು ಲೆಕ್ಕಪತ್ರಗಳ ಮೇಲ್ವಿಚಾರಕ ಆಗಿದ್ದ. ಅದೇ ರೀತಿ ಸದರ್ ಸುಲ್ತಾನಸ್ ಅಂತಕ್ಕಂಥವನು ಸೈನ್ಯ ವ್ಯವಹಾರಗಳ ಮುಖ್ಯಸ್ಥ ಆಗಿದ್ದ. ಕೊತ್ವಾಲ್ ಅಂತಕ್ಕಂಥವನು ಒಂದು ನಗರದ ಕಾನೂನು ಸುವ್ಯವಸ್ಥೆ ಮತ್ತು ಪೊಲೀಸ್ ಇಲಾಖೆಯ ಮುಖ್ಯಸ್ಥ ಆಗಿದ್ದ. ಮುಫ್ತಿ ಮತ್ತು ಖಾಜಿ ಅಂತಕ್ಕಂಥವರು ಧಾರ್ಮಿಕ ಮತ್ತು ನ್ಯಾಯಾಂಗದ ಅಧಿಕಾರಿಗಳಾಗಿದ್ದರು ಅನ್ನೋದನ್ನ, ಇವರೆಲ್ಲರೂ ಕೂಡ ಆ ಸರ್ಕಾರದ ಭಾಗವಾಗಿದ್ರು ಅನ್ನೋದನ್ನ ನಾವು ನೋಡ್ತೀವಿ ವಿದ್ಯಾರ್ಥಿಗಳ. ನೆಕ್ಸ್ಟ್ ಪ್ರಾಂತ್ಯ ಆಡಳಿತವನ್ನ ನೋಡೋಣ. ಬಹುಮನಿ ಸುಲ್ತಾನರ ಕಾಲದ ಪ್ರಾಂತ್ಯ ಆಡಳಿತ, ಪ್ರಾಂತ್ಯಗಳನ್ನ ನಾವು ತರಪ್ಪುಗಳು ಅಂತೇಳಿ ಕರಿತಾ ಇದ್ವಿ. ರಾಜ್ಯವನ್ನ ತರಪ್ಪುಗಳಂತೇಳಿ ವಿಭಾಗಿಸಲಾಗಿತ್ತು. ಪ್ರತಿಯೊಂದು ತರಪ್ಪುಗೂ ಕೂಡ ಒಬ್ಬೊಬ್ಬ ತರಬ್ದಾರ್ ಅಂತಕ್ಕಂಥವನು ನೇಮಕಾತಿಯಾಗಿದ್ದ. ಸೈನ್ಯ ಹಾಗೂ ನಾಗರಿಕ ಆಡಳಿತದ ವ್ಯವಸ್ಥೆ ನೀವು ನಿರ್ವಹಿಸ್ತಾ ಇದ್ವು ತರಪ್ಪುಗಳಲ್ಲಿ. ಅದೇ ರೀತಿ ತರಪ್ಪುಗಳು ನಂತರ ರಾಜ್ಯವನ್ನ ತರಪ್ಪುಗಳಾಗಿ ವಿಂಗಡಿಸಿದ್ರು, ತರಪ್ಪುಗಳನ್ನ ಸರ್ಕಾರಗಳಾಗಿ ವಿಂಗಡಿಸಿದ್ರು, ಸರ್ಕಾರಗಳನ್ನ ಪರಗಣಗಳಾಗಿ ವಿಂಗಡಿಸಿದ್ರು, ಪರಗಣಗಳನ್ನ ಗ್ರಾಮಗಳಾಗಿ ವಿಂಗಡಿಸಿದ್ರು. ಇದು ಒಂದು ಆಡಳಿತ ವ್ಯವಸ್ಥೆ, ಆಡಳಿತ ಘಟಕಗಳಾಗಿದ್ದಂತಹ ಒಂದು ವ್ಯವಸ್ಥೆ ಎಲ್ಲಿ ಬಹುಮನಿ ಸುಲ್ತಾನರ ಕಾಲದಲ್ಲಿ. ಇನ್ನ ಗ್ರಾಮೀಣ ಆಡಳಿತದಲ್ಲಿ ಪಟೇಲ್ ಆಗಿರ್ಬೋದು, ದೇಶಮುಖ್ ಆಗಿರ್ಬೋದು, ಕುಲಕರ್ಣಿ, ಇವೆಲ್ಲರೂ ಕೂಡ ಬಹಳ ಪ್ರಮುಖವಾದಂತಹ ಹುದ್ದೆಗಳಾಗಿದ್ದವು ಗ್ರಾಮೀಣ ಅಭಿವೃದ್ಧಿಯಲ್ಲಿ ನೋಡ್ತೇವೆ. ಇನ್ನ ಸೈನ್ಯ ವ್ಯವಸ್ಥೆ ಹೇಗಿತ್ತು? ಅಶ್ವದಳ, ಪದಾತಿ ದಳ, ಅಜದಳ, ಫಿರಂಗಿ ದಳ ಇವೆಲ್ಲವೂ ಕೂಡ ಸೈನ್ಯದ ಒಂದು ಪ್ರಮುಖ ಭಾಗವಾಗಿತ್ತು. ತರಫ್ದಾರರು ತಮ್ಮ ಪ್ರಾಂತ್ಯದ ಸೈನ್ಯ ನಿರ್ವಹಿಸ್ತಾ ಇದ್ರು. ಯುದ್ಧ ಕಾಲದಲ್ಲಿ ರಾಜನಿಗೆ ಅದರ ಒಂದು ನೆರವನ್ನ ನೀಡ್ತಾ ಇದ್ರು. ಯುದ್ಧ ಕಾಲದಲ್ಲಿ ಜಾಗೀರುದಾರರು ತಮ್ಮ ಸೈನಿಕರನ್ನ ರಾಜನಿಗೆ ಕಳಿಸಬೇಕಾಗಿತ್ತು ಅನ್ನೋದು ನೋಡ್ತೀವಿ. ಇನ್ನ ನ್ಯಾಯಾಂಗ ವ್ಯವಸ್ಥೆಯನ್ನು ನೋಡಿದ್ರೆ, ಇಸ್ಲಾಮಿಕ್ ಕಾನೂನಾದ ಶರಿಯಾ ಕಾನೂನು ಪ್ರಕಾರ ನ್ಯಾಯ ನೀಡಲಾಗ್ತಾ ಇತ್ತು. ಈ ನ್ಯಾಯಾಧೀಶರಿಗೆ ಕಾಜಿ ಅಂತೇಳಿ ಕರೀತಾ ಇದ್ರು. ಹಿಂದೂ ಪ್ರಜೆಗಳಿಗೆ ಆ ಸ್ಥಳೀಯ ಸಂಪ್ರದಾಯ ಕಾನೂನುಗಳ ಪ್ರಕಾರ, ಅವರ ಹಿಂದೂ ಧರ್ಮದ ಒಂದು ಕಾನೂನುಗಳ ಪ್ರಕಾರ ಅನ್ವಯ ಆಗ್ತಾ ಇತ್ತು ವಿದ್ಯಾರ್ಥಿಗಳ. ಇನ್ನ ಭೂ ವ್ಯವಸ್ಥೆ ಮತ್ತು ತೆರಿಗೆ ವ್ಯವಸ್ಥೆಗಳು ನೋಡೋದಾದ್ರೆ, ಭೂಮಿಯನ್ನ ಖಲೀಸಾ ಅಂತಕ್ಕಂತ ಕರೀತಾ ಇದ್ರು. ಖಲೀಸಾ ಅಂದ್ರೆ ಸುಲ್ತಾನನ ನೇರ ನಿಯಂತ್ರಣ ಹೊಂದಿರುವಂತ ಭೂಮಿ ಅಂತ. ಮತ್ತು ಜಾಗೀರ್ ಅಂತೇಳಿ ಜಾಗೀರ್ ಅಂತ ಹೇಳಿದ್ರೆ ಸೈನಿಕರಿಗೆ ನೀಡಿದಂತ ಭೂಮಿ ಅಂತ ಎರಡು ರೀತಿಯಾಗಿ ವಿಂಗಡಿಸಿದ್ರು. ಉತ್ಪಾದನೆಯಲ್ಲಿ ಏನು ಬೆಳೆಯನ್ನ ಬೆಳೀತಾ ಅದರ 3ನೇ ಒಂದು ಭಾಗವನ್ನ ತೆರಿಗೆಯಾಗಿ ಕೊಡ್ತಾ ಇದ್ರು. ಹಣದ ಆಧಾರದ ಮೇಲೆ ತೆರಿಗೆ ಪಾವತಿಸುವ ಒಂದು ವ್ಯವಸ್ಥೆಯನ್ನ ಅಳವಡಿಸಲಾಯಿತು. ಅಷ್ಟೇ ಅಲ್ಲ, ಮೊಹಮ್ಮದ್ ಗವಾನ್ ಕಾಲದಲ್ಲಿ ಆತ ಸೈನಿಕರಿಗೆ ಹಣದ ರೂಪದಲ್ಲಿ ಏನು ತನ್ನ ಸಂಬಳವನ್ನು ನೀಡುವಂತ ವ್ಯವಸ್ಥೆ, ಅಥವಾ ಹಣದ ರೂಪದಲ್ಲಿ ತೆರಿಗೆಯನ್ನ ಸಂಗ್ರಹ ಮಾಡುವಂತ ವ್ಯವಸ್ಥೆಯನ್ನು ಕೂಡ ಜಾರಿಗೆ ತಂದಿದ್ದ ಅನ್ನೋದನ್ನ ನೋಡ್ತೇವೆ. ಇನ್ನು ಮೊಹಮ್ಮದ್ ಗವಾನ ಸುಧಾರಣೆ ಈಗಾಗಲೇ ನೋಡಿದ್ದೀವಿ ವಿದ್ಯಾರ್ಥಿಗಳ. ತರಪ್ಪುಗಳ ಈ 4 ತರಪ್ಪುಗಳನ್ನು 8ಕ್ಕೆ ಹೆಚ್ಚಿಸಿದ್ದು, ಸುಲ್ತಾನನ ನೇರ ನಿಯಂತ್ರಣವನ್ನ ಹೆಚ್ಚಿಸಿದ್ದು, ಭೂಮಿಯ ಅಳತೆ ಮತ್ತು ತೆರಿಗೆ ನಿರ್ಧಾರದಲ್ಲಿ ಏಕರೂಪತೆ ತಂದಿದ್ದು,
ಸೈನಿಕರಿಗೆ ಜಾಗೀರುಗಳನ್ನ ನೀಡುವ ಬದಲು ವೇತನವನ್ನ ನೀಡುವಂತ ಪದ್ಧತಿ ತಂದಿದ್ದು. ಬೀದರ್ನಲ್ಲಿ ಮದ್ರಸಾ ಅಂತಕ್ಕಂಥ ವಿಶ್ವವಿದ್ಯಾಲಯ ಶೈಕ್ಷಣಿಕ ಸಂಸ್ಥೆಯನ್ನು ಸ್ಥಾಪಿಸಿ ಶಿಕ್ಷಣಕ್ಕೆ ಉತ್ತೇಜನ ಕೊಟ್ಟಿರ್ತಕ್ಕಂಥದ್ದು. ಇವೆಲ್ಲವೂ ಕೂಡ ಬಹುಮನಿ ಸುಲ್ತಾನರ ಕಾಲದ ಒಂದು ಆಡಳಿತ ವ್ಯವಸ್ಥೆ, ಒಂದು ರಾಜ್ಯದ ಸ್ವರೂಪ ಅನ್ನೋದನ್ನ ನಾವು ನೋಡ್ತೀವಿ ವಿದ್ಯಾರ್ಥಿಗಳ. ಎಲ್ಲರಿಗೂ ಧನ್ಯವಾದಗಳು. ಇಲ್ಲಿಗೆ ನಿಮಗೆ ಪಾಠ ಅರ್ಥ ಆಗಿದೆ ಅಂತೇಳಿ ಭಾವಿಸ್ತೇನೆ. ಎಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳು.